ನಮಸ್ತೆ. ಈ ಒಂದು ವಿಡಿಯೋದಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ಚೆಕ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಶಾಲೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ, ಏಕಲವ್ಯ ಮಾದರಿ ಶಾಲೆ, ಇನ್ನಿತರ ಹಲವಾರು ಏನು ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗಳಿದ್ದಾವೆ, ಆ ಒಂದು ಸ್ಕೂಲ್ಗಳಿಗೆ ನೀವೇನು ಅರ್ಜಿ ಸಲ್ಲಿಸಿ ಎಕ್ಸಾಮ್ ಬರೆದು ಸೆಕೆಂಡ್ ರೌಂಡಿಗೆ ವೇಟ್ ಮಾಡ್ತಾಯಿದ್ರೆ ಆ ಒಂದು ಸೆಕೆಂಡ್ ರೌಂಡ್ ರಿಸಲ್ಟನ್ನು ಯಾವ ರೀತಿ ಚೆಕ್ ಮಾಡೋದು ಮೊಬೈಲಲ್ಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. KE ವತಿಯಿಂದ ಅಧಿಕೃತ ಅಂತ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇವಾಗೇನು ನೋಡ್ತಾ ಇದ್ದೀರಲ್ಲ, ಪ್ರಕಟಣೆ 12ನೇ ತಾರೀಕು ಪ್ರಕಟಣೆ ಬಂದಿರುವಂಥದ್ದು. ಎರಡನೇ ಸುತ್ತಿನ ಒಂದು ಸೀಟು ಹಂಚಿಕೆ ಬಗ್ಗೆ ರಿಸಲ್ಟ್ ಚೆಕ್ ಮಾಡ್ಕೊಳ್ಳಿ ಅಂತ 12ನೇ ತಾರೀಕು ಅವರು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ನೋಡಿ, ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಇಂದಿರಾ ಗಾಂಧಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಮಾಸ್ತಿ ವೆಂಕಟೇಶ ಅಯ್ಯಂಗಾರು, ಸಂಗೊಳ್ಳಿ ರಾಯಣ್ಣ, ಕವಿರನ್ನ, ಗಾಂಧಿ ತತ್ವ, ನಾರಾಯಣ ಗುರು ಮುಂತಾದ ವಸತಿ ಶಾಲೆಗಳಿಗೆ 2026-27ನೇ ಸಾಲಿನ 6ನೇ ತರಗತಿ ಪ್ರವೇಶ ಸಂಬಂಧಿಸಿದಂತೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶವನ್ನು ದಿನಾಂಕ 12/6/2026 ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗದಂಥ ಅಧಿಸೂಚನೆಯನ್ನು ಕೊಟ್ಟಿದ್ದರು. ಈಗ ರಿಸಲ್ಟನ್ನು ಬಿಟ್ಟಿದ್ದಾರೆ. ಸೊ ಇವಾಗನ್ನು ರಿಸಲ್ಟನ್ನು ನೋಡ್ಕೊಳ್ಳೋದು ಯಾವ ರೀತಿ ಅಂತ ಚೆಕ್ ಮಾಡ್ತೀನಿ. ಮೊದಲಿಗೆ ಗೂಗಲ್ ಸರ್ಚನ್ನು ಓಪನ್ ಮಾಡಿಕೊಂಡು KE ಅಂತ ಸರ್ಚ್ ಮಾಡಿ, ಅಧಿಕೃತ ಅಂತ ವೆಬ್ಸೈಟು KE ಅಂತ ಸರ್ಚ್ ಕೊಟ್ಟ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ನೋಡಿ, ಇಲ್ಲಿ ಫಸ್ಟ್ ಬರುತ್ತೆ KE ಹೋಮ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ನಾವು ಹೋಮ್ ಪೇಜಲ್ಲಿ ಹೋಗಬೇಕು. ನಿಮಗೇನಾದರೂ ಈ ರೀತಿ ಆಪ್ಷನ್ ಎಂಟ್ರಿ ಪೋರ್ಟಲ್ಗೆ ಬಂದರೆ ಇದನ್ನು ನೀವು ರೈಟ್ ಸೈಡಲ್ಲಿ 3 ಗೆರೆಗಳನ್ನು ಕಾಣಿಸ್ತಾ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಹೋಮ್ ಅಂತ ಏನು ಕಾಣ್ತಾ ಇದೆ ನೋಡಿ, ಹೋಮ್ ಅಂತ, ಈ ಒಂದು ಹೋಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೋಮ್ ಪೇಜಿಗೆ ಬರುತ್ತೆ. ಹೋಮ್ ಪೇಜಿಗೆ ಬಂದಾಗ ನಿಮಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಇತ್ತೀಚಿನ ಪ್ರಕಟಣೆ ಅಂತಿದೆ ನೋಡಿ, ನೋಡ್ತಾ ಇದ್ದೀರಾ, ಇತ್ತೀಚಿನ ಪ್ರಕಟಣೆ ಎರಡನೇ ಸುತ್ತಿನ ಹಂಚಿಕೆ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ. ಈ ರೀತಿ ಕ್ಲಿಕ್ ಮಾಡಿಕೊಂಡ್ರೆ ಅಧಿಸೂಚನೆ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ನಮಗೆ ಇವಾಗ ಬೇಕಾಗಿರೋದು ಎರಡನೇ ಸುತ್ತಿನ ಸೀಟ್ ಹಂಚಿಕೆ ಬಗ್ಗೆ. ಇದರಲ್ಲಿ ಲಿಂಕು ನೋಡಿ, ಇದ್ದರೆ ಓಕೆ, ಇದ್ದಿಲ್ಲ ಅಂದರೆ ನಿಮಗೆ ಮತ್ತೊಂದು ರೀತಿ ನಿಮಗೆ ಹುಡ್ಕೋಕ್ಕೆ ಬರುತ್ತೆ. ಮೇಲುಗಡೆ ನಿಮಗೆ ಇಲ್ಲ, ನಿಮಗೆ ಲಿಂಕ್ ಹುಡ್ಕೋದು ಸ್ವಲ್ಪ ಕಷ್ಟ ಆಗುತ್ತೆ, ನಿಮಗೆ ಡೈರೆಕ್ಟಾಗಿ ಸಿಗೋದಿಲ್ಲ. ಸೊ ಇದನ್ನು ಏನು ಮಾಡಬೇಕು, ನೀವು ಇಲ್ಲಿ ಮತ್ತೆ ತಿರ್ಗಿ ನೀವು ರೈಟ್ ಸೈಡಲ್ಲಿ 3 ಗೆರೆಯನ್ನು ಕಾಣ್ತಾ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಪ್ರವೇಶ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ, ಪ್ರವೇಶ ಅಂತ ಒಂದು ಆಪ್ಷನ್ ಇದೆ ನೋಡಿ, ಈ ಒಂದು ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರವೇಶ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಮಗೆ ಇವಾಗ ಇಲ್ಲಿ ಕರ್ನಾಟಕ ವಸತಿ ಸಂಸ್ಥೆಗಳ ಅಂತಿದೆ ನೋಡಿ, ವಸತಿ ಶಿಕ್ಷಣ ಸಂಘಗಳ ಸಂಸ್ಥೆ ಅಂತಿದೆ, ಏಕಲವ್ಯ ಮಾದರಿ ವಸತಿ ಶಾಲೆ ಅಂತ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಈ ರೀತಿಯಾಗಿ ಬರುತ್ತೆ ಕ್ರೈಸು. ಇದರಲ್ಲಿ ನಮಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಒಂದು ನೋಡಬೇಕಾಗುತ್ತೆ. ಇವಾಗ ಕೂಡ ವಿಶೇಷ ವರ್ಗದ ನೇರ ಪ್ರವೇಶ ಲಿಂಕನ್ನು ಕೂಡ ಬಿಟ್ಟಿದ್ದಾರೆ. ಇದು ಕೂಡ ಅರ್ಜಿ ಸಲ್ಲಿಸೋದು ತೊಗೋಬೋದು. ವಿಶೇಷ ವರ್ಗದ ಪ್ರವೇಶ ಲಿಂಕ್ ಪ್ರಕಟಣೆ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಪ್ರವೇಶ ಅಧಿಸೂಚನೆ, ಎರಡನೇ ಸುತ್ತಿನ ಅಧಿಸೂಚನೆ ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಸೊ ನಮಗೆ ಬೇಕಾಗಿರೋದು ಎರಡನೇ ಸುತ್ತಿನ ಸೀಟು ಹಂಚಿಕೆ ಒಂದು ಫಲಿತಾಂಶ ನೋಡೋದು. ಸೊ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎರಡನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಜಿಲ್ಲಾವಾರು ಅಂತ ಕೊಟ್ಟಿದ್ದಾರೆ. 2026-27ನೇ ಸಾಲಿನ ಒಂದು ಕ್ರೈಸ್ ಎರಡನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಇಲ್ಲಿ ಕೊಟ್ಟಿದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಅದು ಜಿಲ್ಲಾ ವೈಸ್ ನಿಮಗೆ ಲಿಸ್ಟನ್ನು ಮಾಡಿರ್ತಾರೆ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಕೆಳಗಡೆ ಲಿಸ್ಟ್ ಓಪನ್ ಆಗುತ್ತೆ. ಯಾವೊಂದು ಜಿಲ್ಲೆಯದು ನೀವು ನೋಡಬೇಕಾಗಿದೆ ಅಂದರೆ ನೀವು ಯಾವೊಂದು ಜಿಲ್ಲೆಯದಕ್ಕೆ ಒಳಪಡ್ತೀರೋ ನಿಮ್ಮ ಒಂದು ಜಿಲ್ಲೆಯನ್ನು ಆಯ್ಕೆಯನ್ನು ಮಾಡ್ಕೋಬೇಕು. ನಾವು ಇವಾಗ ಯಾದಗಿರಿಯಲ್ಲಿ ಬರುತ್ತೀವಿ, ನಾವು ಯಾದಗಿರಿ ಜಿಲ್ಲೆಗೆ ನಾವು ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀವಿ ವಿದ್ಯಾರ್ಥಿಗಳು. ಇದು ಸೊ ಯಾದಗಿರಿ ಅಂತ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ನಿಮ್ಮ ಜಿಲ್ಲೆ ಕೂಡ ನೀವು ಮಾಡ್ಕೊಂಡಾಗ ಈ ರೀತಿಯಾಗಿ ನಿಮಗೆ ಡಿಸ್ಟಿಕ್ ವೈಸು ಯಾವೊಂದು ಸ್ಕೂಲು, ಯಾವೊಂದು ಕೆಟಗರಿ, ಯಾವ ಸ್ಕೂಲಿಗೆ ಅಲಾಟ್ಮೆಂಟ್ ಆಗಿದೆ ಸೆಕೆಂಡ್ ರೌಂಡಲ್ಲಿ ಅನ್ನೋದು ನಿಮಗೆ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಮೊದಲಿಗೆ ನಿಮಗೆ ಇಲ್ಲಿ ಡಿಸ್ಟಿಕ್ ಕಾಣ್ತಾ ಇದೆ, ಯಾವ ಡಿಸ್ಟಿಕ್ ಓಪನ್ ಮಾಡ್ಕೊಂಡು ಅದು ನೋಡ್ಕೊಳ್ಳಿ. ಅದನಂತರ ಅಲಾಟ್ಮೆಂಟು ಇನ್ಸ್ಟಿಟ್ಯೂಷನ್ ID ಅಂತಿದೆ. ಇಲ್ಲಿ ಯಾವೊಂದು ಸ್ಕೂಲಿಗೆ ನೀವು ಅಲಾಟ್ಮೆಂಟ್ ಆಗಿದೆ ಅನ್ನೋದು ಇಲ್ಲಿ ಕೊಟ್ಟಿದೆ ನೋಡಿ. ಸ್ಕೂಲ್ ID ನಂಬರ್ ಇದೆ, ID ನಂಬರು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಹತ್ತಿಕುಣಿ ಅಂತಿದೆ. ಇಲ್ಲಿ ನಿಮಗೆ ವಸತಿ ಶಾಲೆ ಹೆಸರು ಕೊಟ್ಟಿರ್ತಾರೆ. ಕೆಟಗರಿ SC ಇದೆ. SC ಅಂದರೆ SC ಕೆಟಗರಿಯಲ್ಲಿ ಎಷ್ಟು ಹುಡುಗರು ಸೆಲೆಕ್ಟ್ ಆಗಿದ್ದಾವೆ ಸೆಕೆಂಡ್ ರೌಂಡಲ್ಲಿ ಅನ್ನೋದು ಕೂಡ ಕೊಟ್ಟಿದ್ದಾರೆ. ರ್ಯಾಂಕ್ ಕೂಡ ಕೊಟ್ಟಿದ್ದಾರೆ, ಎಷ್ಟನೇ ರ್ಯಾಂಕ್ ನಿಮಗೆ ಬಂದಿದ್ದೀರಾ ಅಂತ ಇಲ್ಲಿ ರ್ಯಾಂಕ್ ನೋಡ್ಕೋಬೋದು. ಅಂದರೆ ನೇಟಿವ್ ಡಿಸ್ಟ್ರಿಕ್ಟ್ ನಿಮ್ಮ ಸ್ವಂತ ಜಿಲ್ಲೆ ಯಾವುದು ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೇಟಿವ್ ತಾಲೂಕು ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಅಲಾಟ್ಮೆಂಟ್ ಕ್ಯಾಟಗರಿ ಕೊಟ್ಟಿದ್ದಾರೆ. ಅಲಾಟ್ಮೆಂಟ್ ಕ್ಯಾಟಗರಿ ಕೂಡ ನಿಮಗೆ ಇಲ್ಲಿ ನೋಡ್ಕೋಬೋದು. ಮತ್ತು ಅಲಾಟ್ಮೆಂಟ್ ಕೋಟಾ ಕೂಡ ಕೊಟ್ಟಿದ್ದಾರೆ, ಲೋಕಲ್ ಕೋಟಾ ಅಂತ ಕೂಡ ಕೊಟ್ಟಿದ್ದಾರೆ. ಯಾವ ರೀತಿ ನೀವು ಸೆಲೆಕ್ಷನ್ ಆಗಿದ್ದೀರಾ ಅನ್ನೋದು ಇಲ್ಲಿ ನಿಮಗೆ ತಿಳಿಯುತ್ತೆ.
ಅದರ ನಂತರ ಇಲ್ಲಿ SC ST ಜನರಲ್ಲು ಈ ರೀತಿಯಾಗಿ ನಿಮಗೆ ಇಲ್ಲ ಒಂದೊಂದಾಗಿ ಕೊಟ್ಟಿರ್ತಾರೆ. ಮತ್ತು ಇಲ್ಲಿ ಸ್ಕೂಲ್ ನೋಡ್ಕೋಬೇಕಾಗುತ್ತೆ, ನೀವು ಯಾವೊಂದು ಸ್ಕೂಲಿಗೆ ಹೋಗಬೇಕಾಗುತ್ತೆ, ಯಾವೊಂದು ತಾಲೂಕಿನಲ್ಲಿ ಇದೆ ಆ ಒಂದು ಲಿಸ್ಟನ್ನು ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ಇದರಲ್ಲಿ ನೋಡ್ಕೋಬೋದು. ಇಲ್ಲಿ ನಿಮಗೆ SATS ನಂಬರ್ ಇರುತ್ತೆ, ವಿದ್ಯಾರ್ಥಿಯ ಒಂದು SATS ನಂಬರ್ ಇರುತ್ತೆ. ಅದನ್ನು ನೀವು ನೋಡ್ಕೊಂಡು ತಿಳ್ಕೊಬೇಕಾಗುತ್ತೆ ಇದು ನಮ್ಮದೇನಾ ಅಂತ. SATS ನಂಬರ್ ಮೇಲೆ ನಿಮಗೆ ಗೊತ್ತಾಗುತ್ತೆ ಈ ವಿದ್ಯಾರ್ಥಿ ಹೆಸರು, ವಿದ್ಯಾರ್ಥಿ SATS ನಂಬರ್ ಮೇಲೆ ಇದೇ ವಿದ್ಯಾರ್ಥಿ ನಮ್ಮದು ಅಂತ ಕನ್ಫರ್ಮೇಷನ್ ನಿಮಗೆ ಆಗುತ್ತೆ. ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಒಂದು ಕ್ರೈಸ್ದು ಸೆಕೆಂಡ್ ರೌಂಡ್ದು ಲಿಸ್ಟನ್ನು ಚೆಕ್ ಮಾಡೋದು ಹೇಳಿ ಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ, ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡ್ಬೋದು, ಅದರಲ್ಲಿ ನಿಮಗೆ ಉತ್ತರನೂ ಕೊಡ್ತೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರೆ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಏನಾದರೂ ಕೇಳೋದಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ, ಫಸ್ಟ್ ಟೈಮ್ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.